ಅದು ಬಹಳ ಅತ್ಯಂತ ಒಂದು ಹೀನ ಕೃತ್ಯ. ಇದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕಳಂಕ ತರುವಂತಹದ್ದು. ಇವತ್ತು ಪ್ರವಾಸೋದ್ಯಮಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು, ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ ಎಚ್.ಕೆ. ಪಾಟೀಲರು ಇಲಾಖೆ ಬಹಳಷ್ಟು ಶ್ರಮ ವಹಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಇವತ್ತು ಅತ್ಯಂತ ಒಂದು ಹೇಯ ಕೃತ್ಯ. ಇದರ ಹಿಂದೆ ಯಾರಿದ್ದಾರೆ ಅವರಿಗೆ ಕಠಿಣವಾದಂಥ ಶಿಕ್ಷಣ ಮುಖ್ಯಮಂತ್ರಿಗಳು ಈಗಾಗಲೇ ಇದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತೀನಿ, ಇಂಥವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಈ ಸಂದರ್ಭದಲ್ಲಿ ಸುರಕ್ಷತೆಗೆ ಇವತ್ತೊಂದು ಸಹ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಇವತ್ತು ಹೆಚ್ಚಿನ ಒಂದು ಗಮನವನ್ನು ನೀಡ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಅದು ಕೆಲಸ ಮಾಡ್ತಾರೆ ಮತ್ತು ಜನರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವರು ಕೂಡ ಇವತ್ತು ಸಹ ಎಲ್ಲೇ ಹೊರಗಡೆ ಹೋಗುವಾಗ, ಎಲ್ಲಿ ಹೋಗುವಾಗ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ರೆ, ಎಲ್ಲೋ ಹೋಗಿದ್ಮೇಲೆ ಕೆಲವೊಂದು ಇಂಥ ಕಿಡಿಗೇಡಿಗಳು, ಇಂಥ ದುಷ್ಕರ್ಮಿಗಳು ಇರ್ತಾರೆ, ಇವತ್ತು ಆ ಕೆಲಸಗಳು ಮಾಡ್ತಿರ್ತಾರೆ. ಅದಕ್ಕೆ ಬಹಳ ಜಾಗೃತವಾಗಿ ಇವತ್ತು ನಾವು ಕೂಡ ಇರಬೇಕಾಗ್ತದೆ. ಅದೊಂದು ಹೇಯ ಕೃತ್ಯ, ಅದನ್ನು ಬಹಳ ತೀವ್ರವಾಗಿ ನಾವು ಖಂಡನೆ ಮಾಡ್ತೀವಿ. ಕಠಿಣವಾದಂಥ ಶಿಕ್ಷೆ ಆಗಬೇಕು. ನೋಡಿ ಈಗ ಬಾಲ್ದೋಟ ಕಂಪನಿ ಇದ್ರ ಮೇಲೆ ಅಲ್ಲಿ ಜನರ ಒಂದು ಹೋರಾಟ ನಡೆದಿದೆ. ಆ ಜನರ ಹೋರಾಟ ಅಂದರೆ ಅದು ಪೊಲ್ಯೂಷನ್ ಬರ್ತದೆ, ಅದು ಸ್ಟೀಲ್ ಫ್ಯಾಕ್ಟರಿಯಿಂದ ಅಂಥೇಳಿ. ಹೀಗಾಗಿ ಅಲ್ಲಿ ಒಂದು ಪ್ರತಿಭಟನೆ ಆಗಿತ್ತು. ಒಂದು ದಿವಸ ಬಂದನು ಕೂಡ ಇದ್ದಿದ್ರು. ಅದಕ್ಕೆ ನಮ್ಮ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ ನನ್ನ ಜೊತೆ ಮಾತನಾಡಿದ್ದಾರೆ. ನಾನು ಅವ್ರು ಕೂಡ ಮಾತನಾಡಿದ್ದೀನಿ. ಅವ್ರಿಗೆ ಭೇಟಿನೂ ಕೂಡ ನಾನು ಆಗ್ತಾ ಇದ್ದೀನಿ. ಈ ಫ್ಯಾಕ್ಟರಿ ವಿಚಾರದಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಇವತ್ತು ಸಹ ಫ್ಯಾಕ್ಟರಿಯಿಂದ ಅಲ್ಲಿ ಏನಾದರೂ ಕೊಪ್ಪಳ ನಗರಕ್ಕೆ ಹಾನಿ ಆಗ್ತದ, ಪೊಲ್ಯೂಷನ್ ಆಗ್ತದ, ಇದೆಲ್ಲವನ್ನ ನಾವು ಸೈಂಟಿಫಿಕ್ ಆಗಿ ಅದನ್ನೆಲ್ಲವನ್ನ ಸ್ಟಡಿಯನ್ನ ಮಾಡಿಸಿ ಆಮೇಲೆ ನಾನು ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೀವಿ. ನೋಡಿ ಈಗ ಅವ್ರಿಗೆ ಒಂದರ್ಥದಲ್ಲಿ ಅವ್ರಿಗೆ ಈಗಾಗಲೇ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಾಗಿನೂ ಕೂಡ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಒಬ್ಬ ಶ್ರೇಷ್ಠ ಇವತ್ತೊಂದು ಸಹ ಸ್ವಾಮೀಜಿಯವರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಸಹ ನಾವು ಅಲ್ಲಿಯ ಒಂದು ಸಿದ್ಧಗಂಗಾ ಮಠ ಅಂತವ್ರನ್ನ ಕರಿತೀವಿ. ಯಾಕಂದ್ರೆ 5,000 ಮಕ್ಕಳಿಗೆ ಅವರು ಶಿಕ್ಷಣ ಕೊಡ್ತಾ ಇದ್ದಾರೆ. ಅವರು ಆತಂಕ ವ್ಯಕ್ತಪಡಿಸಿದ ಮೇಲೆ, ಜನ ಆತಂಕ ಪಡಿಸಿದ ಮೇಲೆ ಅದರ ಸಾಧಕ ಬಾಧಕ ಏನಿದಾವೆ, ಆ ಫ್ಯಾಕ್ಟರಿಯಿಂದ ನಿಜವಾಗಿನೂ ಕೂಡ ಇಲ್ಲಿ ಇವತ್ತು ಅಲ್ಲಿ ಪೊಲ್ಯೂಷನ್ ಆಗುತ್ತಾ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಒಂದ್ ವೇಳೆ ಆ ಫ್ಯಾಕ್ಟರಿಯಿಂದ ಪೊಲ್ಯೂಷನ್ ಆಗ್ತಿದ್ರೆ ಅದು ಆವಾಗ ನಾವು ನಮ್ಮ ನಿಲುವು ಒಂದು ಬೇರೆ ಇರಬೇಕಾಗ್ತದೆ. ಪೊಲ್ಯೂಷನ್ ಆಗದಿದ್ರೆ, ಆ ಫ್ಯಾಕ್ಟರಿಯಿಂದ ಆಗದಿದ್ರೆ ಅವಾಗ ನಾವು ಎಲ್ಲ ಹೋರಾಟಗಾರರಿಗೂ ಸ್ವಾಮೀಜಿ ಅವ್ರಿಗೆ ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ.